ಮಿತ್ರರೇ, 1961ರಲ್ಲಿ ಸುಮಾರು 65 ವರ್ಷಗಳ ಹಿಂದೆ ಉಡುಪಿಯಲ್ಲಿ ಮುಕ್ಕಣ್ಣ ದರ್ಶನ ಅಂತ ಒಂದು ಕವನ ಸಂಕಲನ ಪ್ರಕಟ ಆಯಿತು. ಅದರಲ್ಲಿದ್ದ 3 ಕವಿಗಳು, ಒಬ್ಬರು ಬನ್ನಂಜೆ ಗೋವಿಂದಾಚಾರ್ಯರು, ಇನ್ನೊಬ್ಬರು ಕುಮುದಾತನೆಯ ಕಾವ್ಯನಾಮದ ಪಲಿಮಾರ ಮಠದ ಸ್ವಾಮೀಜಿ, ಮತ್ತೊಬ್ಬರು ಕೂರಾಡಿ ಸೀತಾರಾಮ ಅಡಿಗರು. ಪಲಿಮಾರ ಮಠದಲ್ಲಿ ಬನ್ನಂಜೆಯವರು, ಕುಮುದಾತನೆಯರು, ಕೂರಾಡಿಯವರು ಕಾವ್ಯ ಸಂವಾದ ನಡೆಸ್ತಾ ಇದ್ದರಂತೆ. ಅಲ್ಲಿ ಅವರು ರಚಿಸಿ ವಾಚಿಸಿ ಸಂವಾದ ಮಾಡಿ ಪ್ರಕಟಿಸಿದ ಸಂಕಲನ ಮುಕ್ಕಣ್ಣ ದರ್ಶನ. ಬನ್ನಂಜೆ ಗೋವಿಂದಾಚಾರ್ಯರ ಮದುವೆಯ ದಿಬ್ಬಣ ಪಲಿಮಾರಿನ ಕೂರಾಡಿ ಸೀತಾರಾಮ ಅಡಿಗರ ಮನೆಯಿಂದ ಹೊರಟಿತ್ತಂತೆ. ಕುಮುದಾತನೆಯರು ಮತ್ತೆ ಪೀಠತ್ಯಾಗ ಮಾಡಿದರು. ಪಲಿಮಾರ ಮಠ ಬಿಟ್ಟು ಪೀಠತ್ಯಾಗ ಮಾಡಿ ಈಗ ಅವರು ಅಮೆರಿಕದಲ್ಲಿದ್ದಾರೆ. ನಾನು ಬನ್ನಂಜೆ ಮತ್ತು ಕೂರಾಡಿಯವರ ಸಾಹಿತ್ಯ ಸಂವಾದದಲ್ಲಿ ಕೆಲವೊಮ್ಮೆ ಪಾಲ್ಗೊಳ್ತಾ ಇದ್ದೆ. ಈ ಅಂಬಲ್ಪಾಡಿ ದೇವಸ್ಥಾನಕ್ಕೆ ಸುಮಾರು 5 ವರ್ಷ ಪ್ರತಿ ವಾರ ಬಂದು ಗೋವಿಂದಾಚಾರ್ಯರ ಉಪನಿಷತ್ ಪ್ರವಚನ ಕೇಳಿದ್ದು ನೆನಪಾಗ್ತದೆ. ಕೂರಾಡಿಯವರು 1930ರಿಂದ 2010ರವರೆಗೆ ನಮ್ಮ ಜೊತೆ ಇದ್ದರು. ಈ ಕೂರಾಡಿ ಸ್ಮಾರಕ ಪ್ರಶಸ್ತಿಯನ್ನು ಆಯೋಜಿಸಿದ ಕೂರಾಡಿಯವರ ಮಕ್ಕಳಿಗೆ, ಅವರ ಅಳಿಯ ಸೂರಾಲ್ ನಾರಾಯಣ ಮಡಿಯವರಿಗೆ, ಈ ಕಾರ್ಯಕ್ರಮ ಏರ್ಪಡಿಸಿದ ಸಂಸ್ಕೃತ ವಿಶ್ವ ಪ್ರತಿಷ್ಠಾನದವರಿಗೆ ಅಭಿನಂದನೆಗಳು. ಈಗಾಗಲೇ ತಿಳಿಸಿದ ಹಾಗೆ ನಮಗೆ ಅಂತಿಮ ಸುತ್ತಿನ ಆಯ್ಕೆಗೆ 10 ಕವನ ಸಂಕಲನಗಳು ಬಂದಿದ್ದವು. ಅದರಲ್ಲಿ ಒಂದನ್ನು ಬಿಟ್ಟು 9 ಕೂಡ ಓದಿಸಿಕೊಂಡು ಹೋಗುವ ಒಳ್ಳೆಯ ಕವನ ಸಂಕಲನ ಆಗಿದ್ದು. ಅದರಲ್ಲಿ ನಾವು 2 ಆಯ್ಕೆ ಮಾಡಿದೆವು. ಈ ಕೂರಾಡಿ ಕಾವ್ಯ ಪ್ರಶಸ್ತಿ ಪಡೆದ ಡಾಕ್ಟರ್ ಜಯಶ್ರೀ ಕದ್ರಿ ಅವರಿಗೆ ಹಾಗೆ ಸುಮಿತ್ ಮೇತ್ರಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು. ಜಯಶ್ರೀ ಅವರು ಕಾಸರಗೋಡ್ನವರು. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಇಂಗ್ಲೀಷ್ MA ಮಾಡಿ ಅನಂತರ PhD ಮಾಡಿ ಈಗ ತುಮಕೂರು ಜಿಲ್ಲೆಯ ಹುಳಿಯಾರಿನ ಸರ್ಕಾರಿ ಕಾಲೇಜಿನಲ್ಲಿ ಅವರು ಇಂಗ್ಲೀಷ್ ಉಪನ್ಯಾಸಕಿಯಾಗಿದ್ದಾರೆ. ಅವರ ಕೇಳಿಸದ ಸದ್ದುಗಳು ಸಂಕಲನ 2023ರಲ್ಲಿ ಬೆಂಗಳೂರಿನ ಸುಮಾ ಪ್ರಕಾಶನದಿಂದ ಪ್ರಕಟ ಆಗಿದೆ. 68 ಕವನಗಳು ಇದರಲ್ಲಿದ್ದಾವೆ. ಇವರು ತಾನು ಕವಿತೆಯ ಜಾಡು ಹಿಡಿದ ಹಿನ್ನೆಲೆಯನ್ನು ಹೀಗೆ ವಿವರಿಸ್ತಾರೆ. ಏಕತಾರಿಯ ಶ್ರುತಿಯಂತೆ, ರುದ್ರವೀಣೆಯೊಂದರ ಮಂದ್ರಸ್ಥಾಯಿಯ ಲಯದಂತೆ ಒಂದು ರೀತಿಯ ಅಮೂರ್ತವಾದ ಶೋಕ ನನ್ನದಿಯಲ್ಲಿ ಯಾಕೋ ಅನುರಣಿಸುತ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತ ಅವರೇ ವಿವರಣೆ ಕೊಡ್ತಾರೆ. ತನ್ನ ಬಾಲ್ಯದ ಕೆಲವು ಅನುಭವಗಳು ಅಂತ. ಪ್ರತಿಕ್ಷಣವೂ ಅಂಚಿಗೆ ಸೇರಿಸಲ್ಪಟ್ಟಂತೆ, ನಿರ್ಲಕ್ಷ್ಯಕ್ಕೆ ಒಳಗಾದಂತೆ ಮುದುಡುವ ಮನಸ್ಸು, ಒಂದು ರೀತಿಯ ಅತಿ ಭಾವುಕತೆ ಇರಲಿ. ನನ್ನ ಮನದಾಳದ ಭಾವನೆಗಳನ್ನು ಹೇಳಿಕೊಳ್ಳಲಾಗದ ಪರಿಸ್ಥಿತಿಯಲ್ಲಿ ನನ್ನ ನೆರವಿಗೆ ಬಂದದ್ದು ಕವಿತೆಗಳು. ಅಂದರೆ ಕವಿತೆ ಒಂದು ಅಡಗುತಾಣ ಅಂತ ನಾವು ಹೇಳ್ತೇವಲ್ಲ, ಆ ರೀತಿಯಲ್ಲಿ ಅವರ ಕವನಗಳು ಮೂಡಿದ್ದಾವೆ. ಈ ಸಾಲುಗಳನ್ನು ಕೇಳಿ. ನಾನೊಂದು ಜೇಡನ ಹುಳು, ನೋಯುತ್ತೇನೆ ಮತ್ತೆ ನೇಯುತ್ತೇನೆ. ಹೀಗೆ ನೊಂದ ನೋವನ್ನು ಕೌಶಲದಿಂದ ನೇಯುವ ಕವಿತೆಗಳು ಈ ಸಂಕಲನದಲ್ಲಿದ್ದಾವೆ. ಇನ್ನು ಕೆಲವು ಸಾಲುಗಳು. ಕೇಳಿಸುವುದೇ ಇಲ್ಲ ತಂತಿ ಮುರಿಯುವ ಸದ್ದು, ಬದುಕು ಮೆಲ್ಲನೆ ಬವಳಿ ಕಾಡಿಸುವ ಹೊತ್ತು. ಕೇಳಿಸುವುದೇ ಇಲ್ಲ ಒಳಗೆ ಉರಿಯುವ ಸದ್ದು, ತನುವ ಮೀರಿದ ಮನವ ಇರಿವ ಮೌನದ ಸದ್ದು, ನಾಡ ಕಾಡುವ ಸದ್ದು. ಸಂಕಲನದಲ್ಲಿ ಪಾರಿಜಾತ, ಮಲ್ಲಿಗೆ, ಸುರಗಿ ಇಂಥ ಹೂಗಳ ಘಮ ಅಲ್ಲಲ್ಲಿ ಕಾಣಿಸ್ತದೆ. ಕವಿತೆ ಅಂದರೆ ಏನು ಅಂತ ಅವರು ಹೇಳುವ ಕೆಲವು ಸಾಲುಗಳನ್ನು ಕೇಳಿ. ಕವಿತೆ ಎಂದರೆ ಹಾಗೆ ತಂತಿ ಕಂಪಿಸಿದ ಮೌನ, ಕೋಲ್ಮಿಂಚು ಸುಳಿದಂತೆ ಗುಡುಗು ಕಣ್ಣೀರು. ನಿನ್ನೆ ರಾತ್ರಿ ಮುಂದಿನ ತಿಂಗಳ ಮಯೂರ ಕೈಗೆ ಸಿಕ್ಕಿದ್ದನ್ನು ಓದ್ತಾ ಇದ್ದೆ. ಅದರಲ್ಲಿ ಜಯಶ್ರೀಯವರ ಒಂದು ಲೇಖನ ಇದೆ. ಅದು ಯಾವ ವಿಷಯ ಅಂದರೆ, ಗಂಡನ ಎರಡನೇ ಮದುವೆಗೆ ಉಪ್ಪಿನಕಾಯಿ ತಯಾರಿಸುವ ಕೆಲಸ ಮಾಡುತ್ತಾ ಇದ್ದ
ಶಿವರಾಮ ಕಾರಂತರ ಮರಳಿ ಮಣ್ಣಿಗೆಯ ಪಾರ್ವತಿಯ ಚಿತ್ರಣ ಅದು. ಅದರ ಬಗ್ಗೆ ಅವರು ಬರೆದ ಒಂದು ಒಳ್ಳೆಯ ಪ್ರಬಂಧ ಮುಂದಿನ ತಿಂಗಳ ಮಯೂರದಲ್ಲಿದೆ. ಕವಿತೆ ಎಂದರೆ ಮತ್ತೆ ಗಾಯಕ್ಕೆಲ್ಲ ಮುಲಾಮು ಹಚ್ಚಿ ಕಣ್ಣೊರೆಸುವ ತಾಯಿ. ಕವಿತೆ ಹುಟ್ಟುವ ಸಮಯ, ಕ್ರೌಂಚ ಪಕ್ಷಿಗಳು ದಿಗ್ಗನೇಳುವ ಸಮಯ, ಏಕತಾರಿಯ ತಂತಿ ಕಿತ್ತು ಹೋಗುವ ಸಮಯ, ಸಾಗರದ ಸಹನೆಯೂ ಉಕ್ಕಿ ಹರಿಯುವ ಸಮಯ. ವೈದೇಹಿ ತನ್ನ ಬರಗಳಲ್ಲಿ ಹದ ಎಂಬ ಶಬ್ದ ಬಳಸ್ತಾರೆ. ನನ್ನ ಅಮ್ಮ ಉಪಯೋಗಿಸ್ತಿದ್ದ ಹದ ಶಬ್ದ ನನಗೆ ಭಾಳ ಇಷ್ಟ ಅಂತ. ಇವರು ಜಯಶ್ರೀಯವರ ಹದ ನೋಡಿ, ಕವಿತೆ ಎಂದರೆ ಅನ್ನದ ಅಗುಳು, ಉರಿ ಹೆಚ್ಚಿದರೆ ಕರಟಿ ಹೋದೀತು. ಆ ಹದ ಅವರ ಕವನಗಳಲ್ಲಿದೆ. ಅನ್ನದ ಹದ, ಆ ನೇಯುವ ಹದ ಇರುವ ಈ ಕವನಗಳ ಬಗ್ಗೆ ಹೆಚ್ಚು ಪರಿಚಯ ಮಾಡಲಿಕ್ಕೆ ಇಲ್ಲಿ ಸಮಯದ ಮಿತಿ ಇದೆ. ಇನ್ನೊಂದು ವಿಷಯ ನಾನು ಹೇಳಬೇಕು. ಅವರು ಇಂಗ್ಲೀಷ್ ಉಪನ್ಯಾಸಕಿಯಾಗಿ PhD ಮಾಡಿದ ವಿಷಯ ನಾವೆಲ್ಸ್ ಆಫ್ ಮಾಜು ಕಪೂರ್ ಆ್ಯಂಡ್ ಅನಿತಾ ನಾಯರ್, ಎ ಪೋಸ್ಟ್ ಕೊಲೋನಿಯಲ್ ಫೆಮಿನಿಸ್ಟ್ ಸ್ಟಡಿ ಅಂತ. ನನಗೆ ಆಶ್ಚರ್ಯ ಆಗೋ ವಿಷಯ ಅಂದರೆ, ಅವರು ಇಂಗ್ಲೀಷ್ ಉಪನ್ಯಾಸಕಿ ಅಂತ ಅವರ ಕವನ ಸಂಕಲನದಲ್ಲಿ ಎಲ್ಲಿಯೂ ಗೊತ್ತಾಗುತ್ತೆ. ಒಂದೇ ಒಂದು ಇಂಗ್ಲೀಷ್ ಕವನದ ಅನುವಾದ ಇಲ್ಲ. ಆ ಇಂಗ್ಲೀಷ್ ಕಾವ್ಯಾಭ್ಯಾಸದ ಪ್ರಭಾವ ಎಲ್ಲಿಯೂ ಕಾಣಿಸುವುದಿಲ್ಲ. ಅದು ಒಂದು ಆ ಸಂಕಲನದ ಒಂದು ವಿಶೇಷತೆ ಅಂತ ನನಗನ್ನಿಸಿತು. ಅವರ ಸಂಕಲನಗಳು ಅಂತರ್ಜಾಲದಲ್ಲಿ ಸಾಕಷ್ಟಿಲ್ಲ, ಇನ್ನಷ್ಟು ಸಿಗುವ ಹಾಗೆ ಆಗಬೇಕು. ಅವರಿಗೆ ನನ್ನ ಒಂದು ವಿನಂತಿ ಏನಂದರೆ, ನೀವು ಕಾಸರಗೋಡಿನ ತುಳುವವರಾದ್ದರಿಂದ ನಿಮ್ಮ ಬಾಲ್ಯದ ನೆನಪುಗಳ ಬಗ್ಗೆ ಒಂದು ಒಳ್ಳೆಯ ತುಳು ಕಾದಂಬರಿಯನ್ನು ನೀವು ಬರೆಯುವಂತಾಗಲಿ, ಅದಕ್ಕೆ 2-3 ಪ್ರಶಸ್ತಿ ಸಿಗುವಂತಾಗಲಿ ಅಂತ ನಾನು ಆಶಿಸ್ತೇನೆ. ಯಾಕಂದರೆ ಕಾಸರಗೋಡಿನ ಹಿರಿಯ ಕವಯಿತ್ರಿ ಬರುವ ವಾರ MGMನಲ್ಲಿ ಒಂದು ಪ್ರಶಸ್ತಿ ಸ್ವೀಕರಿಸಲಿಕ್ಕೆ ಅವರು ಬರ್ತಾ ಇದ್ದಾರೆ. ಡಾಕ್ಟರ್ ಮಹೇಶ್ವರಿ ಇವರ ಗುರುಗಳು, ಅವರು ಇವರ ಸಂಕಲನಕ್ಕೆ ಮುನ್ನುಡಿ ಬರೆದಿದ್ದಾರೆ. ಇನ್ನು ಇನ್ನೊಬ್ಬರು ಕವಿ ಸುಮಿತ್ ಮೇಸ್ತ್ರಿ. ಈ ಕಣ್ಣುಗಳಿಗೆ ಸದಾ ನೀರಡಿಕೆ ಅಂತ ಅವರ ಸಂಕಲನದ ಹೆಸರು. ಸದಾ ನೀರಡಿಕೆ ಎಂದಾಗ ನಮ್ಮ ಬೆಂಗಳೂರು ಮಹಾನಗರದ ನೀರಡಿಕೆಯ ಬಗ್ಗೆ ಇವತ್ತು ನಾಗೇಶ್ ಹೆಗಡೆಯವರು ಪ್ರಜಾವಾಣಿಯಲ್ಲಿ ಬರೆದ ಲೇಖನ ನೆನಪಾಗ್ತದೆ, ಭಯ ಆಗ್ತದೆ. ಕಾವೇರಿ ನೀರನ್ನು ನುಂಗಿ ನೀರು ಕುಡಿದ ಬೆಂಗಳೂರು ಮಹಾನಗರ ಈಗ ಶರಾವತಿಯ ಮೇಲೆ ಕಣ್ಣು ಹಾಕ್ತಾ ಇದೆ ಅಂದರೆ ಅದರ ಭವಿಷ್ಯದ ಅಪಾಯಗಳೇನು ಅಂತ ನಾಗೇಶ್ ಹೆಗಡೆಯವರು ಇವತ್ತು ಬರೆದಿದ್ದಾರೆ. ಈ ಸುಮಿತ್ ಮೇಸ್ತ್ರಿಯವರ ಮೊದಲ ಸಂಕಲನ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಸಂಕಲನ, ನನಗೆ ಓದಲು ಸಿಕ್ಕಿಲ್ಲ. ಯಾಕಂದರೆ ನಾನು ಆನ್ಲೈನ್ನಲ್ಲಿ ತರಿಸುವುದಿಲ್ಲ, ನಮಗೆ ಹೆದರಿಕೆ ಆಗ್ತದೆ. ಎಲ್ಲಿ ಕ್ಲಿಕ್ ಮಾಡಿದರೆ ನಮ್ಮ ಪೆನ್ಷನ್ ಎಲ್ಲ ಹೋಗ್ತದೋ ಅಂತ ದಿನಾಲೂ ಪತ್ರಿಕೆಯಲ್ಲಿ ಅಂಥದ್ದೇ ಸುದ್ದಿ ಬರ್ತದೆ. ಮತ್ತು ನಮ್ಮ ಪುಸ್ತಕದ ಅಂಗಡಿಗಳಿಂದ ಈಗ ಕವನ ಸಂಕಲನಗಳನ್ನು ಗಡೀಪಾರು ಮಾಡಲಾಗಿದೆ. ಯಾವುದೇ ಪುಸ್ತಕದ ಅಂಗಡಿಯಲ್ಲಿ ಸರ್ ನಾವು ಕವನ ಸಂಕಲನ ಇಡುವುದಿಲ್ಲ ಅಂತಾರೆ. ಮೊನ್ನೆ ಅಪರೂಪಕ್ಕೆ ನನಗೆ ಸುಕನ್ಯಾ ಕಳಸ ಅವರು ಇವತ್ತು ಹೇಳಿದ ಅನುವಾದ ಸಂಕಲನ ಸಿಕ್ಕಿತು. ಆಶ್ಚರ್ಯ ಆಯ್ತು ನನಗೆ, ಕವನ ಸಂಕಲನ ಇಟ್ಟಿದ್ದಾರಲ್ಲ. ಅವರ ಮೊದಲ ಸಂಕಲನದ ಹೆಸರು ಸುಮಿತ್ ಮೇಸ್ತ್ರಿ ಅವರದ್ದು ಥಟ್ ಅಂತ ಬರೆದು ಕೊಡುವ ರಶೀದಿ ಅಲ್ಲ ಕವಿತೆ ಅಂತ. ಥಟ್ ಅಂತ ಬರೆದು ಕೊಡುವ ರಶೀದಿ ಅಲ್ಲ ಕವಿತೆ ಅಂತ ಅವರ ಸಂಕಲನದ ಹೆಸರು. ವಿಜಯಪುರ ಜಿಲ್ಲೆಯ ಹಲಸಂಗಿಯವರಿವರು ರಾಯಚೂರು ಜಿಲ್ಲೆಯ ದೇವದುರ್ಗದ ಬಳಿಯ ಒಂದು ಶಾಲೆಯಲ್ಲಿ ವಿಜ್ಞಾನ ಅಧ್ಯಾಪಕರು. ಒಂದು ಸುಗಮ ಅಂತ ಹೇಳುವ ಒಂದು ಅಂತರ್ಜಾಲ ಪತ್ರಿಕೆಯ ಬಳಗದಲ್ಲಿದ್ದಾರೆ. ಮೇತ್ರಿಯವರ ಈ ಕಣ್ಣುಗಳಿಗೆ ಸದಾ ನೀರಡಿಕೆ 1923ರಲ್ಲಿ ಹಾಲಸಂಗಿಯ ಸುಗಮ ಪುಸ್ತಕ ಇದನ್ನು ಪ್ರಕಟಿಸಿದೆ. ಈ ಹೊಸ ತಂತ್ರಜ್ಞಾನವನ್ನು ಅವರು ಚೆನ್ನಾಗಿ ಬಳಸಿದ್ದಾರೆ. ಅವರ ಕವನ ಓದುವಾಗ ನೀವು QR ಕೋಡು ಸ್ಕ್ಯಾನ್ ಮಾಡಿದರೆ ಯೂಟ್ಯೂಬಿನಲ್ಲಿ ಅವರು ವಾಚನ ಮಾಡಿದ್ದು ಸಿಗ್ತದೆ. ಇಂಥ ತಂತ್ರಜ್ಞಾನವನ್ನು ಕೂಡ ಆ ಮುದ್ರಣದಲ್ಲಿ ಅವರು ಬಳಸಿದ್ದಾರೆ. ಅವರ ಮುನ್ನುಡಿಯ ಹೆಸರು ಈ ಕಣ್ಣುಗಳು ಮತ್ತು ಇರುವೆಗೂಡಿನ ಬಾಯಿ ತೆರೆದ ನೆಲದ ಮಾತು. ಮನುಷ್ಯ ಕೇಂದ್ರಿತವಾದ ದರ್ಶನವನ್ನು ಮೀರಿ ಲೋಕವನ್ನು ಅನುಭವಿಸುವ ಹೊಯ್ದಾಟದ ಮಬ್ಬಿನಲ್ಲಿರುವಾಗಲೇ ಕಾವ್ಯ
ನನ್ನ ಕೈ ಹಿಡಿದು ನಡೆಸಿದೆ ಅಂತ ಅವರು ಹೇಳ್ತಾರೆ. ಅಧ್ಯಾತ್ಮದ ಗವಿಯೊಳಗೆ ಬೆಳಕ ಕಾಣಲು ಹಂಬಲಿಸಿದವ ನಾನು ಅಂತ ಹೇಳಿಕೊಡ್ತಾರೆ. ಆತ್ಮಭಾವದ ಆಚೆ ಜೀವಭಾವದ ಈಕೆ ಈ ಏಕೈಕ ಗ್ರಹ, ಪಾದುಕೆ ಪುಷ್ಪ, ಧ್ಯಾನಕ್ಕೆ ಗುಹೆ ಬೇಕಿಲ್ಲ ಇಂಥ ಹಲವು ಕವನಗಳಲ್ಲಿ ಗಮನ ಸೆಳೀತವೆ. ಉದಾಹರಣೆಗೆ ಒಂದು ಚಿಕ್ಕ ಕವನವನ್ನು ಮಾತ್ರ ನಾನಲ್ಲಿ ಓದಿ ಹೇಳ್ತೇನೆ. ಈ ಏಕೈಕ ಗ್ರಹ ಅಂತ. ಈಗೀಗ ನಮ್ಮದೇ ಮುಖವನ್ನು ನಾವಿಲ್ಲಿ ಧರಿಸುವುದು ಕಷ್ಟವಾಗಿರುವಾಗ ವಾಸಕ್ಕೆ ಯೋಗ್ಯವಾದ ಈ ಏಕೈಕ ಗ್ರಹ ಬೊಗಸೆ ತುಂಬ ಮಲ್ಲಿಗೆಯನ್ನಲ್ಲ, ಮದ್ದುಗುಂಡುಗಳನ್ನೇ ಗರ್ಭಧರಿಸಿ ತಿರುಗುತ್ತಿದೆ. ದುಃಖದ ಕಟ್ಟೆ ಒಡೆಯುವುದು ಏಕೆ ಎಂದು ಗೊತ್ತಿಲ್ಲ. ಎದೆಯೊಡೆದ ಮೋಡ ಧಾರಾಕಾರ ಸುರಿಸುತ್ತದೆ ಶೋಕ. ಭೂಮಂಡಲವೇ ಈಗೊಂದು ಒದ್ದೆಯಾದ ಸೆರಗು. ಭೂಮಂಡಲವೇ ಈಗೊಂದು ಒದ್ದೆಯಾದ ಸೆರಗು. ಈ ಸಾಲು ಓದುವಾಗ ನನಗೆ ತಿರುಮಲೇಶ್ವರ ಒಂದು ಸಾಲು ನೆನಪಾಯಿತು. ಮೇತ್ರಿ ಅವರೇ, ರಕ್ಕಸ ತಂಗಡಿಯ ದುಃಖ ಪುಸ್ತಕದಂಗಡಿಯಲ್ಲಿ ಹೋದೀತೆ ಅಂತ ತಿರುಮಲೇಶ್ ಹೇಳ್ತಾರೆ. ಪ್ರತಿನಿತ್ಯ ನೋಡ್ತಾ ಇದ್ದೇವೆ, ಉಕ್ರೇನು, ಇಸ್ರೇಲು, ಪ್ಯಾಲೆಸ್ಟೈನು, ಗಾಜಾ, ಸೈನಿಕರ ವಧೆ ಮಾತ್ರ ಅಲ್ಲ, ಮಹಿಳೆಯರು, ಆಸ್ಪತ್ರೆಯಲ್ಲಿರುವ ರೋಗಿಗಳು, ನಿರಾಶ್ರಿತರ ಶಿಬಿರದಲ್ಲಿರುವವರು, ಹಸುಗೂಸು ಕಂದಮ್ಮಗಳನ್ನು ಕೊಲ್ಲುವಂಥ ಒಂದು ನರಮೇಧ. ಯಾವಾಗ 3ನೇ ಮಹಾಯುದ್ಧ ಆರಂಭ ಆಗ್ತದೆ ಅಂತ ಹೇಳುವಂಥ ಒಂದು ಭಯಾನಕ ಲೋಕದಲ್ಲಿ ನಾವು ಇವತ್ತು ಬದುಕ್ತಾ ಇದ್ದೇವೆ. ಸುಮಿತ್ ಮೇಸ್ತ್ರಿ ಇಂಥ ಪರಿಸ್ಥಿತಿಯಲ್ಲಿ ಅಲ್ಲಿದೆ ನಮ್ಮ ಮನೆ, ಇಲ್ಲಿರುವುದು ಸುಮ್ಮನೆ ಅಂತ ಪಲಾಯನವಾದ ಮಾತಾಡುವ ಕವಿಯಲ್ಲ. ಅವ್ರು ಹೇಳ್ತಾರೆ, ಕತ್ತಲೆಯನ್ನು ಗೆಲ್ಲುವ ಹಂಬಲವುಳ್ಳವರು ಸದಾಕಾಲವೂ ಒಂದು ಸಣ್ಣ ಹಣತೆಯನ್ನಾದರೂ ಹಚ್ಚಿಟ್ಟಿರಬೇಕು ಮತ್ತು ಕಾಲವನ್ನು ಎಣಿಸುತ್ತಾ ನಿರಂತರವಾಗಿ ಕಗ್ಗತ್ತಲ ರಾತ್ರಿಗಳನ್ನು ಉರಿಸುತ್ತಿರಬೇಕು. ಇಂಥ ಆಶಾವಾದದ ಕವಿಯವರು. ಮೊನ್ನೆ ಅವರು ಹೇಳಿದರು, ನನ್ನ ಕವನ ಸಂಕಲನದ ಬಗ್ಗೆ ಏನಾದರೂ ಕಮೆಂಟ್ಸ್ ಇದ್ದರೆ ಹೇಳಿ ಸರ್ ಅಂತ. ಮೊನ್ನೆ ಕಳೆದ ವಾರ ಬೆಂಗಳೂರಲ್ಲಿ ಬುಕ್ ಬ್ರಹ್ಮದವರ ಒಂದು ಬಹಳ ಒಳ್ಳೆಯ ದಕ್ಷಿಣ ಭಾರತ ಮಟ್ಟದ ಒಂದು ಸಾಹಿತ್ಯ ಸಮ್ಮೇಳನ ನಡೆಯಿತು. ಅಲ್ಲಿ ಒಂದು ಕಾವ್ಯ ಸಂವಾದದಲ್ಲಿ ಒಂದು ಮಾತು ಬಂತು, ಈಗಿನ ಮುನ್ನುಡಿಗಳಲ್ಲಿ ಬರೇ ಪ್ರಶಂಸೆ, ಅತಿ ಪ್ರಶಂಸೆ, ಕವಿಗಳನ್ನು ದಾರಿ ತಪ್ಪಿಸುವಂಥ ಪ್ರಶಂಸಾ ಪ್ರವಾಹ ಇದೆ ಅಂತ ಯಾರೊಬ್ಬರು ಕವಯಿತ್ರಿಗೆ ಹೇಳಿದರು. ಆದರೆ ಮೇಸ್ತ್ರಿಯವರ ಭಾಗ್ಯ ಏನಂದರೆ ಒಳ್ಳೆಯ ಮುನ್ನುಡಿಯನ್ನು ಇಬ್ಬರು ಬರೆದಿದ್ದಾರೆ. ನಮ್ಮ ಕಾಲದೊಬ್ಬರು ಬಹಳ ಒಳ್ಳೆಯ ಹಿರಿಯ ಕವಯಿತ್ರಿ ಲಲಿತಾ ಸಿದ್ದಬಸವಯ್ಯ ಮತ್ತು ಬಸವರಾಜ ಕಲ್ಗುಡಿಯವರು ಇದಕ್ಕೆ ಅವರಿಗೆ ಮುನ್ನುಡಿ ಬರೆಕೊಟ್ಟಿದ್ದಾರೆ. ಕಲ್ಗುಡಿಯವರನ್ನು ಮಾತು ಹೇಳ್ತಾರೆ, ಕಾವ್ಯದಲ್ಲಿ ಸಂದಿಗ್ಧತೆ, ಆಂಬಿಗ್ಯೂಟಿ, ಅಸ್ಪಷ್ಟತೆ ಅದು ಅತಿ ಆದರೆ ಅಪಾಯ. ಮೇತ್ರಿ ಇದನ್ನು ಗಮನಿಸಬೇಕು ಅಂತ ನಾನು ಅದಕ್ಕೆ ದನಿಗೂಡಿಸ್ತಾ ಇದ್ದೇನೆ. ಯಾಕಂದರೆ ಕಾವ್ಯ ಅದು ಬೆಳಗಿನ ವಚನ ಆದರೆ ಸರಿ, ಅದು ಬೆಳಗಿನ ವಚನ ಹೋಗಿ ಒಗಟಾದರೆ ಆ ಒಗಟಿನ ಕೀಲಿಕೈ ಗೊತ್ತಿಲ್ಲದಿದ್ದರೆ ಸಹೃದಯರು ದೂರ ಹೋಗ್ತಾರೆ. ಆದ್ದರಿಂದ ನನಗೆ ಸ್ವಲ್ಪ ತಿರುಮಲೇಶ್ವರ ಮಾರ್ಗ ನನಗೆ ಇತ್ತೀಚೆಗೆ ಇಷ್ಟ ಆದದ್ದು. ಅದರಿಂದ ತಿರುಮಲೇಶ್ವರ 2 ಸಾಲು ನೆನಪು ಮಾಡಿಕೊಳ್ತೇನೆ. ಸ್ಪಷ್ಟತೆಗೋಸ್ಕರ ಹಂಬಲಿಸುವವರೇ ಕೇಳಿ, ಅಸ್ಪಷ್ಟ ಚಿತ್ರಗಳು ಸ್ಪಷ್ಟ ಚಿತ್ರಗಳಿಗಿಂತ ಆಕರ್ಷಕ. ಅಸ್ಪಷ್ಟ ಚಿತ್ರಗಳು ನಿಮ್ಮನ್ನು ಎಚ್ಚರಗೊಳಿಸುತ್ತವೆ, ಸ್ಪಷ್ಟ ಚಿತ್ರಗಳು ಜೋಗುಳ ಹಾಡುತ್ತವೆ. ನನ್ನ ಮಾತಿನ ಮುಕ್ತಾಯಕ್ಕೆ ಬರ್ತಾ ಇದ್ದೇನೆ. ಅವರ ಆರಂಭದಲ್ಲೇ ತನ್ನ ಊರಿನ ಕವಿ ಹಲಸಂಗಿ ಚೆನ್ನಪ್ಪನವರನ್ನು ನೆನಪು ಮಾಡ್ಕೊಳ್ತಾರೆ, ಮಧುರಚನ್ನರನ್ನು. ಆದರೆ ನನ್ನ ಕಾವ್ಯ ಮಧುರಚನ್ನರ ಅನುಕರಣೆ ಆಗಬಾರದು ಎಂಬ ಎಚ್ಚರ ಅವರಲ್ಲಿದೆ. ಬೇಂದ್ರೆ ಮಧುರಚನ್ನರ ಬಗ್ಗೆ ಕವನಗಳನ್ನು ಬರೆದಿದ್ದಾರೆ, ಅವರ ಬಗ್ಗೆ ಲೇಖನವನ್ನು ಬರೆದಿದ್ದಾರೆ. ಬೇಂದ್ರೆ ಹೇಳಿದ ಒಂದು ಮಾತು ನೆನಪಾಗ್ತದೆ, ಮಧುರಚನ್ನರನ್ನು ಹೂತಿಲ್ಲ ಬಿತ್ಯಾರ. ಬೇಂದ್ರೆ ಸಮಾಧಿಯ ಬಳಿಗೆ ಬಂದವರು ಒಂದು ಗಿಡ ನೆಟ್ರಂತ, ಅದನ್ನು ನೆನಪು ಮಾಡ್ಕೊಂಡು ಹೇಳ್ತಾರೆ, ಮಧುರಚನ್ನರ ನಾವು ಹೂತಿಲ್ಲ, ಅಲ್ಲಿ ಬಿತ್ತಿದ್ದೇವೆ, ಒಂದು ಗಿಡ ನೆಟ್ಟಿದ್ದೇವೆ ಅಂತ. ನಾನು ನನ್ನದೇ ಒಂದು ಕಲ್ಪನಾ ವಿಲಾಸದಲ್ಲಿ ಹೇಳ್ತೇನೆ, ಬಹುಶಃ ಅಲ್ಲಿ ಬೇಂದ್ರೆ ನೆಟ್ಟ ಗಿಡವೇ ಮುಂದೆ ಬೇಂದ್ರೆ ಜೋಗಿಯಲ್ಲಿ ಚಿತ್ರಿಸುವ ಆ ಮಾವಿನ ಮರ ಇರಬಹುದೋ ಏನೋ. ಆ ಮಾವಿನ ಮರ ಒಂದು ನಿಗೂಢ ವಾತಾವರಣದಲ್ಲಿದೆ, ಅದರಡಿಗೆ ಹುತ್ತ, ಅದರಾಗ ಐತೆ ಒಂದೇಳೆ ಹೆಡೆಯ ಹಾವು. ಮಾವಿನ ಮರದ ಅಡಿಯಲ್ಲಿ ಒಂದು 7 ಎಡೆಯ ಹಾವಿದೆಯಂತೆ. ಆದರೆ ಒಂದು ಕೋಗಿಲೆ ಆ ಮಾವಿನ ಮರದ ಮೇಲೆ ಹಾಡ್ತಾ ಇದೆ. ಯಾಕೆ ಹೀಗೆ ಅಸರಂತ ಕೂಗುತ್ತದ, ಏನು ಇದಕ್ಕೆ ಬ್ಯಾನ್ಯೋ ಏನಂತ ಗೊತ್ತಿಲ್ಲ,
ಅದು ಅಲ್ಲಿ ಕೂಗ್ತಾ ಇದೆ ಅಂತಾರೆ. ಈಗ ನನಗನ್ನಿಸೋದು ಈ ಇಬ್ಬರ ಸಂಕಲನಗಳನ್ನು ಓದಿದಾಗ ಬಹುಶಃ ಆ ಮಾವಿನ ಮರ, ಆ ಕೋಗಿಲೆಯ ನೆನಪು, ಅದರ ಬೇಸರ, ಇದೆಲ್ಲ ನಮಗೆ ನೆನಪಾಗ್ತದೆ ಅಂತ ಹೇಳ್ತಾ, ಇದು ವಿಮರ್ಶೆ ಅಲ್ಲ. ಈಗಿನ ಸಿನಿಮಾಗಳಿಗೆ ಟ್ರೈಲರ್ ಬಿಡುಗಡೆ ಮಾಡ್ತಾರಲ್ಲ, ಆ ರೀತಿಯ ಟ್ರೈಲರ್ ಅಂತ ಹೇಳ್ತಾ ಕೊನೆಯದಾಗಿ ಕಾವ್ಯ ಸಂವಾದ ಆಗಬೇಕು ಅಂತ ಹೇಳಿದ್ದೆ ನಾನು. ಆದರೆ ಭಾಳ ಚೆನ್ನಾಗಿ ಅದೇ ಆಯಿತು. ಅದಕ್ಕೆ ಪ್ರತಿಕ್ರಿಯೆಯಾಗಿ ಒಂದು ದೇವಿ ಸಂವಾದದ ಪ್ರಸ್ತಾಪ ಮಾಡಿ ನನ್ನ ಮಾತು ಮುಗಿಸ್ತೇನೆ. ಪೂರ್ಣಿಮಾ ಸುರೇಶ್ ಅವರು ನನ್ನೂರಿನ ಅವರು ಹಿರಿಯಡ್ಕದ ದೇವಸ್ಥಾನದ ಸಿರಿ ಜಾತ್ರೆ ಬಗ್ಗೆ ಅವರು ಹೇಳಿದರು. ನಾನು ಉಡುಪಿಯ ಪರಿಸರದ ಇನ್ನೊಂದು ದೇವಸ್ಥಾನದ ಒಂದು ಘಟನೆ ಬಗ್ಗೆ ಹೇಳ್ತೇನೆ. ಒಂದು ದೇವಿಯ ಗುಡಿ, ಅಲ್ಲೊಂದು ಪವಾಡ ಅಂತ ಸುದ್ದಿ ಹಬ್ಬಿತು. ಸಾವಿರಾರು ಜನ ಆ ದೇವಸ್ಥಾನಕ್ಕೆ ಬರತೊಡಗಿದರು. ಆ ದೇವಿಗೆ ಪತ್ರಗಳು ಬರ್ತಾ ಇದ್ದಾವೆ ಅಂತ ನನಗೆ ಗೊತ್ತಾಯಿತು. ದೇವಿಯ ಹೆಸರಿಗೆ ನೂರಾರು ಹೆಂಗಸರು ಪತ್ರ ಬರೆಯುತ್ತಾರೆ ಗೊತ್ತಾದಾಗ ನಾನು ಆ ಧರ್ಮದರ್ಶಿಗಳ ಹತ್ರ ಒಮ್ಮೆ ಕೇಳಿದೆ, ಆ ಪತ್ರಗಳಲ್ಲಿ ಏನಿರ್ತದೆ ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳಿದರು, ಏನು ಹೇಳಿ ಸ್ವಾಮಿ, ನೂರಾರು ಮನೆಗಳ ಕಣ್ಣೀರ ಕತೆ, ಗಂಡ ಕುಡುಕ, ಮಗ ನಿರುದ್ಯೋಗಿ, ಮಗಳ ಮದುವೆಯ ಸಮಸ್ಯೆ, ಇಂಥ ಕಥೆಗಳೇ ಇರ್ತವೆ. ನಿಮ್ಮ ಪ್ರತಿಕ್ರಿಯೆ ಏನು ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ನಾನೇನು ಮಾಡಲಿ ಸ್ವಾಮಿ, ನಾನು ಅವರು ಎಮ್ಮೋ ಕಳಿಸ್ತಿದ್ರೂ ಕೂಡ ಆ ಪತ್ರ ಬರೆದವರ ವಿಳಾಸಕ್ಕೆ ದೇವಸ್ಥಾನದ ಪ್ರಸಾದ ಇಟ್ಟು ದೇವಿ ಒಳ್ಳೆಯದು ಮಾಡ್ತಾಳೆ ಅಂತ ಉತ್ತರ ಬರೆಯುತ್ತೇನೆ. ಅಷ್ಟರಿಂದಲೇ ಎಷ್ಟೋ ಜನಕ್ಕೆ ನಮ್ಮ ದೇವಸ್ಥಾನ ಪವಾಡದ ದೇವಸ್ಥಾನ ಅಂತ ಆಗ್ತದೆ. ನನ್ನ ಪತ್ರ ಹೋದ ದಿನ ಯಾವುದೋ ಒಂದು ಮನೆಯಲ್ಲಿ ಒಳ್ಳೆಯ ಸುದ್ದಿ ಬಂದಿರ್ತದೆ, ಮಗಳ ಮದುವೆ ವಿಷಯ ಆಗಿರ್ತದೆ, ಇದು ನನ್ನ ಪವಾಡದ ಗುಟ್ಟು ಅಂತ ಬಹಳ ಪ್ರಾಮಾಣಿಕವಾಗಿ ಅವರು ಹೇಳಿದರು. ಮತ್ತೊಮ್ಮೆ ನಾನು ಕೇಳಿದೆ, ಬೆಂಗಳೂರಿನ ನನ್ನ ಗೆಳೆಯರೊಬ್ಬರು ನಿಮ್ಮ ದೇವಸ್ಥಾನದ ದೇವಿಗೆ ಬರೆದ ಪತ್ರಗಳನ್ನು ಮಹಿಳಾ ಅಧ್ಯಯನಕ್ಕೆ ಕೇಳ್ತಾ ಇದ್ದಾರೆ, ಕೊಡ್ತೀರಾ ಅಂತ ಕೇಳಿದೆ. ಅದಕ್ಕೆ ಅವರು ಹೇಳಿದರು, ಉಪಾಧ್ಯರೇ, ಇನ್ನೊಬ್ಬರ ಕುಟುಂಬದ ಖಾಸಗಿ ಕಥೆಗಳು, ಭಾಳ ದೊಡ್ಡವರ ಮನೆ ಕಥೆಗಳು ಇದ್ದಾವೆ. ನಾನು ಯಾವ ಪತ್ರಗಳನ್ನು ಇಟ್ಟುಕೊಂಡಿಲ್ಲ. ಪ್ರತಿ ವಾರ ಪ್ರಸಾದ ಕೊಟ್ಟು ಕಳಿಸುವ ಮೇಲೆ ಆ ಪತ್ರಗಳನ್ನು ಬೆಂಕಿಗೆ ಹಾಕಿ ಸುಟ್ಟಿದ್ದೇನೆ. ನಮ್ಮ ದೇವಸ್ಥಾನದ ಫೈಲಲ್ಲಿ ಅದನ್ನು ನಾವು ಇಡುವುದಿಲ್ಲ ಅಂತ ಹೇಳಿದರು. ಅವರು ಮತ್ಯಾರಲ್ಲ, ಈ ದೇವಸ್ಥಾನದ ಧರ್ಮದರ್ಶಿಯಾಗಿದ್ದ ಅಣ್ಣಾಜಿ ಬಲ್ಲಾಡ್ರು ಅವರನ್ನು ನೆನಪು ಮಾಡಿಕೊಂಡು ಇವತ್ತೆಲ್ಲ ಒಂದು ಕಾವ್ಯ ಸುರಗಿಯ ಬಳಿಗೆ ನಾವು ಹೋಗಿದ್ದೇವೆ. ಆ ಸುರಗಿಯ ಮರದ ಬಳಿಗೆ ಹೋದರೆ ಮನೆಗೆ ಹೋದ ಮೇಲೂ ಕೂಡ ಅದರ ಪರಿಮಳ ನಮ್ಮ ಅಂಗಿಗೆ ಅಂಟಿದೆ ಎಂಬ ರೀತಿಯಲ್ಲಿ ನಮ್ಮನ್ನು ಕಾಡ್ತಾ ಇರ್ತದೆ. ಅಂಥ ನೆನಪುಗಳನ್ನು ನಮ್ಮ ಪಾಲಿಗೆ ಕೊಟ್ಟ ಈ ಕಾರ್ಯಕ್ರಮದ ಸಂಘಟಕರಿಗೆ ಮತ್ತು ಕವಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.